ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ 2025-26ನೇ ಸಾಲಿನಲ್ಲಿ ಬಿಡುಗಡೆಗೊಂಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರುವಂತಹ ಪಾರ್ಟ್ ಸಿ ಬಯಾಲಜಿಗೆ ಅಂದ್ರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಾವು ವಿಶ್ಲೇಷಣಾತ್ಮಕ ವಿವರಣೆಯೊಂದಿಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಪ್ರಶ್ನೆಗಳು ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ನೋಡಿ, ಪ್ರೋಟೀನ್ ಅನ್ನು ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಯಾವುದು ಅನ್ನುವಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಅಮೈಲೇಸ್ ಇದೆ, ಪೆಪ್ಸಿನ್ ಇದೆ, ಟ್ರಿಪ್ಸಿನ್ ಇದೆ ಮತ್ತು ಲೈಪೇಸ್ ಇದೆ. ಮೇದೋಜೀರಕ ಗ್ರಂಥಿಯಿಂದ ಪ್ರೋಟೀನ್ ಅನ್ನ ಜೀರ್ಣಿಸಲು ಸ್ರವಿಕೆಯಾಗುವಂತಹ ಕಿಣ್ವ ಆಪ್ಷನ್ ಸಿ ಟ್ರಿಪ್ಸಿನ್. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 27. ಯುಗ್ಮಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ, ಆಗ ಲಿಂಗಾಣುಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆಯು ಅಂತ ಇದೆ. ಆಪ್ಷನ್ ಎ 24 ಜೊತೆ, ಆಪ್ಷನ್ ಬಿ 48, ಆಪ್ಷನ್ ಸಿ 6 ಜೊತೆ, ಆಪ್ಷನ್ ಡಿ 24. ಸೊ 24 ಜೊತೆ ವರ್ಣತಂತುಗಳ ಯುಗ್ಮಜ ಒಂದರಲ್ಲಿ ಇದ್ದರೆ ಲಿಂಗಾಣುಗಳಲ್ಲಿ 24 ವರ್ಣತಂತುಗಳಿರುತ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಪ್ರಶ್ನೆ ಹೀಗಿದೆ. ಪ್ರಶ್ನೆ ಸಂಖ್ಯೆ 28. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವು ಅಂತ ಇದೆ. ಎಕ್ಸ್ ಭಾಗದ ನೋಡಿ, ಈ ಎಕ್ಸ್ ಭಾಗವ ಯಾವ ಅದರ ಹೆಸರೇನು ಅಂತ ಕೇಳಿದರೆ, ಈ ಎಕ್ಸ್ ಭಾಗ ಇದೆಯಲ್ಲ, ಸಂಸರ್ಗ ಅಥವಾ ಸೈನ್ಯಾಪ್ಸ್ ಅಂತ ಕರೀತಾರೆ. ಸೈನ್ಯಾಪ್ಸ್ ಅಂತ ಅಂದ್ಬಿಟ್ಟು ಎರಡು ನರಕೋಶಗಳ ನಡುವೆ ಇರುವಂತ ಒಂದು ಸಣ್ಣ ಜಾಗವನ್ನ ಸಂಸರ್ಗ ಎಂದು ಕರೆಯುತ್ತಾರೆ. ಇಲ್ಲಿ ಸಂಸರ್ಗ ನೋಡಿ ಎರಡಿದೆ ಆಪ್ಷನ್. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದಂತಹ ರಾಸಾಯನಿಕ ಸಂಕೇತಗಳನ್ನು ಡೆಂಡ್ರೈಟ್ಗೆ ರವಾನಿಸುವುದು ಈ ಭಾಗದ ಕಾರ್ಯವಾಗಿದೆ. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 29. ಸಸ್ಯಗಳಲ್ಲಿ ಕ್ಷೈಲಂ ಅಂಗಾಂಶದ ಪ್ರಾಮುಖ್ಯತೆ ಏನು ಅನ್ನುವಂತಹ ಪ್ರಶ್ನೆ. ನೋಡಿ, ಕ್ಷೈಲಂ ಅಂಗಾಂಶವು ಬೇರಿನಿಂದ ಹೀರಿದ ನೀರನ್ನು ಎಲ್ಲಾ ಭಾಗಗಳಿಗೂ ಸಾಗಿಸುತ್ತದೆ. ಇದನ್ನು ಜಲವಾಹಕ ಅಂಗಾಂಶ ಎಂದು ಸಹ ಕರೆಯುತ್ತಾರೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ, ಬಟಾಣಿ ಸಸ್ಯಗಳನ್ನು ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ನೋಡಿ, ಹಸಿರು ಕ್ಯಾಪಿಟಲ್ ಜಿ ಇದೆ. ಹಳದಿ ಬೀಜದ ಬಣ್ಣ ಸ್ಮಾಲ್ ಜಿ ಕೊಟ್ಟಿದ್ದಾರೆ. ಹೂವಿನ ಸ್ಥಾನ ಕೊಟ್ಟಿದ್ದಾರೆ. ಕಾಂಡದ ಮಧ್ಯ ಕ್ಯಾಪಿಟಲ್ ಎ, ಕಾಂಡದ ತುದಿ ಸ್ಮಾಲ್ ಎ ಅಂತ ಕೊಟ್ಟಿದ್ದಾರೆ. ಈಗ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನು ಹೊಂದಿರುವ ತಳಿಗುಣದ ಸೂಚಕವನ್ನು ಬರೆಯಿರಿ ಅಂತ ಪ್ರಶ್ನೆ ಕೇಳಲಾಗಿದೆ. ಹಸಿರು ಬೀಜ ಅಂದಾಗ ಇಲ್ಲಿ ಅದನ್ನು ಸಂಕೇತಿಸುವಂತಹ ಗುಣ
ಅದರ ಜೀನ್ ಯಾವ್ದಿದೆ ಅಂತಂದ್ರೆ ಕ್ಯಾಪಿಟಲ್ ಜಿ ನೀಡಿದ್ದಾರೆ. ಓಕೆ, ಈಗ ಕಾಂಡದ ತುದಿಯಲ್ಲಿ ಅಂತ ಇದೆ. ಕಾಂಡದ ತುದಿ ಅಂದ್ರೆ ಸ್ಮಾಲ್ ಎ. ಸ್ಮಾಲ್ ಎ ಇಲ್ಲಿ ದುರ್ಬಲ ಗುಣವಾಗಿರುವುದರಿಂದ ಇಲ್ಲಿ ನೋಡಿ 2 ಎಗಳು ಬರಬೇಕು. ಹಾಗಾಗಿ ಕ್ಯಾಪಿಟಲ್ ಜಿ, ಒಂದು ಕ್ಯಾಪಿಟಲ್ ಜಿ ಆದ್ರೂ ಇರಲೇಬೇಕು, 2 ಸ್ಮಾಲ್ ಎಗಳಿರಬೇಕು. ಇದು ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂವುಗಳನ್ನ ಹೊಂದಿರುವ ತಳಿಗುಣದ ಸೂಚಕವಾಗಿದೆ. ಮತ್ತೊಂದು ರೀತಿಯಲ್ಲಿ ಬರೆಯೋದೇ ಆದ್ರೆ ಒಂದು ಕ್ಯಾಪಿಟಲ್ ಜಿ ಇರಲೇಬೇಕು, ಸ್ಮಾಲ್ ಜಿ ಇದ್ರೂ ಕೂಡ ಅದು ದುರ್ಬಲ ಗುಣವಾಗಿರುತ್ತದೆ. ಮತ್ತೆ ಕಾಂಡದ ತುದಿಯಲ್ಲಿ ಅನ್ನೋದಕ್ಕೆ ಸ್ಮಾಲ್ ಎ, ಹೀಗೂ ಕೂಡ ಬರೆಯಬಹುದು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 31 ನೋಡಿ. ಪ್ರಶ್ನೆ, ಅಮೀಬದಲ್ಲಿನ ದ್ವಿವಿದಳನವು ಹೈಡ್ರಾದಲ್ಲಿಯ ಮೊಗ್ಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಅನ್ನುವಂತಹ ಪ್ರಶ್ನೆ. ನೋಡಿ, ಇದು ಅಮೀಬದ ಮಾತೃ ಜೀವಕೋಶ. ಅದು ವಿಭಜನೆಗೊಂಡು 2 ಮರಿಕೋಶಗಳಾಗ್ತಾ ಇದೆ ನೋಡಿ, 2 ಮರಿಕೋಶಗಳು. ಓಕೆ, ಅಂದರೆ ಅಮೀಬದಲ್ಲಿ ತಾಯಿ ಕೋಶವು ವಿಭಜನೆ ಹೊಂದಿ 2 ಮರಿಕೋಶಗಳು ಉಂಟಾಗುತ್ತವೆ ನೋಡಿ. 2 ಮರಿಕೋಶಗಳು 2 ಮರಿಕೋಶಗಳು ಉಂಟಾಗುತ್ತವೆ. ಈಗ ಇಲ್ಲಿ ನೋಡಿ, ಹೈಡ್ರಾದಲ್ಲಿ ನೋಡಿ, ಹೈಡ್ರಾ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬೆಳೆದ ಮೊಗ್ಗು. ಬೆಳೆದ ನಂತರ ಇಲ್ಲಿ ಮೊಗ್ಗು ಕಾಣಿಸ್ತಾ ಇದೆ ನೋಡಿ. ಬೆಳೆದ ನಂತರ ತಾಯಿ ದೇಹದಿಂದ ಬೇರ್ಪಟ್ಟು ಸ್ವತಂತ್ರ ಜೀವಿಯಾಗಿ ಬೆಳೆಯುತ್ತದೆ. ಇದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಾನಗಳಲ್ಲಿ ದ್ವಿವಿದಳನ ಮತ್ತು ಮೊಗ್ಗುವಿಕೆ ಅಮೀಬದಲ್ಲಿ ಮತ್ತು ಹೈಡ್ರಾದಲ್ಲಿ ಕಂಡು ಬರುವಂತಹದ್ದು. ಪ್ರಶ್ನೆ ಸಂಖ್ಯೆ 32. ಕೆಳಗಿನವುಗಳನ್ನು ಹೆಸರಿಸಿ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಮೃದ್ವಸ್ಥಿ ಉಂಗುರಗಳು. ಕಾರ್ಟಿಲೇಜಿನಸ್ ರಿಂಗ್ಸ್. ಸೆಕೆಂಡ್, ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯೂರಿಯಾ ಮತ್ತು ಯೂರಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಥವಾ ಪ್ರಶ್ನೆ ಇದೆ ನೋಡಿ. ಅಥವಾ ಎ ಪ್ರಶ್ನೆ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಸಸ್ಯಗಳಲ್ಲಿ ಗ್ಲೂಕೋಸ್ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಪ್ರಾಣಿಗಳಲ್ಲಿ ಗ್ಲೂಕೋಸ್ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ ಇದೆ ನೋಡಿ. ಬಿ ಪ್ರಶ್ನೆ, ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ರಚನೆಗಳನ್ನು ಹೆಸರಿಸಿ. ವಿಲ್ಲೈಗಳು. ನೆಕ್ಸ್ಟ್ ಕ್ವಶನ್, ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗುತ್ತದೆ? ವಿವರಿಸಿ. ಬೆಳೆಯುವ ಸಸ್ಯಗಳು ಬೆಳೆಯುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ
ಅದರ ಕಾಂಡದ ತುದಿಯಲ್ಲಿ ಜೀವಕೋಶಗಳು ಆಕ್ಸಿನ್, ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಅನ್ನು ಸಂಶ್ಲೇಷಿಸುತ್ತವೆ. ಬೆಳಕು ಸಸ್ಯದ ಒಂದು ಬದಿಯಿಂದ ನೆರಳಿನ ಬದಿಗೆ ಹರಡಿದಾಗ, ನೋಡಿ, ನೆರಳಿನ ಬದಿಗೆ ಹರಡಿದಾಗ, ನೆರಳಿನ ಕಡೆಗೆ ಹರಡಿದಾಗ ಅಥವಾ ಈ ಕಡೆಗೆ ನೆರಳಿನ ಬದಿಗೆ ಹರಡಿದಾಗ ಕಾಂಡದಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇದರಿಂದಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣಿಸುತ್ತದೆ. ಮುಂದಿನ ಪ್ರಶ್ನೆ ಅಥವಾ ಪ್ರಶ್ನೆ, ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆ. ಓಕೆ, ಕೇಂದ್ರ ನರವ್ಯೂಹ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಓಕೆ, CNS. ಪರಿಧಿ ನರವ್ಯೂಹ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಈ ಕೇಂದ್ರ ನರವ್ಯೂಹವು ಮಿದುಳು ಹಾಗೂ ಮಿದುಳು ಬಳ್ಳಿಯನ್ನು ಒಳಗೊಂಡಿದೆ. ಕೇಂದ್ರ ನರವ್ಯೂಹ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ನಲ್ಲಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಪ್ರಮುಖವಾದಂತಹ ಭಾಗಗಳಾಗಿವೆ. ಅವು ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಮಿದುಳು ಮತ್ತು ಮಿದುಳು ಬಳ್ಳಿಯು ದೇಹದ ಎಲ್ಲಾ ಭಾಗಗಳಿಂದ ಮಾಹಿತಿಯನ್ನು ಸ್ವೀಕರಿಸುತ್ತವೆ ಮತ್ತು ಅದನ್ನು ಸಂಯೋಜಿಸುತ್ತವೆ. ಇಲ್ಲಿ ಪರಿಧಿ ನರವ್ಯೂಹದಲ್ಲಿ ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹವು ಅನುಕೂಲಿಸುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 34A. ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ, ಸಮರ್ಥಿಸಿ. ಇದು ಎ ಪ್ರಶ್ನೆ. ನೋಡೋಣ ಈಗ. ಓಕೆ, ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ಓಝೋನ್ ಪದರವು ತಡೆಯುವುದರ ಮೂಲಕ ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ. ಓಕೆ, ನೆಕ್ಸ್ಟ್, ಒಂದು ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ? ನೋಡಿ, ಉನ್ನತ ಪೋಷಣಾ ಸ್ತರದಲ್ಲಿರುವಂತಹ ಜೀವಿಗಳು ಹೆಚ್ಚು ಹಾನಿಕಾರಕ ರಾಸಾಯನಿಕಗಳಿಂದ ತೊಂದರೆಗೆ ಒಳಗಾಗುತ್ತವೆ. ಏಕೆಂದರೆ ಒಂದು ಆಹಾರ ಸರಪಳಿಯಲ್ಲಿ ಮುಂದಿನ ಪೋಷಣಾ ಸ್ತರಕ್ಕೆ ಹೋದಂತೆಲ್ಲ ಹಾನಿಕಾರಕ ರಾಸಾಯನಿಕಗಳ ಸಂಗ್ರಹವು ಹೆಚ್ಚಾಗುತ್ತದೆ. ಅವುಗಳ ಸಾಂದ್ರತೆ ಹೆಚ್ಚಾಗುವುದರಿಂದ ಉನ್ನತ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ಹಾನಿಗೆ ಒಳಗಾಗುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ, ಇದನ್ನು ವಿವರಿಸಿ ಅಂತ ಕೇಳಿದರೆ ನೋಡೋಣ. ವಂಶವಾಹಿಗಳು ನಿರ್ದಿಷ್ಟ ಕಿಣ್ವವನ್ನು ಸ್ರವಿಸುತ್ತವೆ. ಆ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಬಿ ಪ್ರಶ್ನೆ ಇದೆ ನೋಡಿ. ಮಾನವರಲ್ಲಿ ಗಂಡು ಮಗುವಿನ ಲಿಂಗ ನಿರ್ಧರಣೆ ಅಂತ ಪ್ರಶ್ನೆ ಇದೆ ನೋಡಿ. ಎಲ್ಲಾ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದುಕೊಳ್ಳುತ್ತಾರೆ, ಎಕ್ಸ್ ಕ್ರೋಮೋಸೋಮ್ ಪಡೆದುಕೊಳ್ಳುತ್ತಾರೆ. ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಅನ್ನು ಪಡೆದುಕೊಂಡರೆ, ವರ್ಣತಂತುವನ್ನು ಪಡೆದುಕೊಂಡರೆ ಹುಟ್ಟುವ ಮಗು ಹೆಣ್ಣಾಗುತ್ತದೆ. ತಂದೆಯಿಂದ ವೈ ವರ್ಣತಂತುವನ್ನು ಪಡೆದುಕೊಂಡರೆ ಹುಟ್ಟುವ ಮಗು ಗಂಡು ಮಗು ಆಗುತ್ತದೆ. ಅದನ್ನ ನಾವು ರೇಖಾ ನಕ್ಷೆಯಿಂದ ಅದನ್ನ ತೋರಿಸಬಹುದು. ಇಲ್ಲಿ ತಂದೆ XY ವರ್ಣತಂತು, ತಾಯಿ XX ವರ್ಣತಂತು. ಈಗ ಇಲ್ಲಿ ತಂದೆಯಿಂದ X ವರ್ಣತಂತುವನ್ನು ಪಡೆದ ಯುಗ್ಮಜ ತಾಯಿಯಿಂದ X ವರ್ಣತಂತುವನ್ನು ಪಡೆದುಕೊಂಡರೆ ಹುಟ್ಟುವ ಮಗು ಹೆಣ್ಣಾಗಿ ಜನಿಸುತ್ತದೆ.
ನೆಕ್ಸ್ಟ್ ತಂದೆಯಿಂದ ಇದೇ ಎಕ್ಸ್ ಕ್ರೋಮೋಸೋಮ್ಗೆ ಈ ಒಂದು ಎಕ್ಸ್ ಕ್ರೋಮೋಸೋಮ್ ತಾಯಿಯಿಂದ ಯುಗ್ಮಜವು ಪಡೆದುಕೊಂಡರೆ ಹುಟ್ಟುವ ಮಗು ಹೆಣ್ಣಾಗಿ ಜನಿಸುತ್ತದೆ. ನಂತರ ತಂದೆಯಿಂದ ವೈ ವರ್ಣತಂತು, ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಯುಗ್ಮಜವು ಗಂಡು ಮಗುವಾಗಿ ಜನಿಸುತ್ತದೆ. ತಂದೆಯಿಂದ ವೈ ವರ್ಣತಂತು, ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದ ಮಗು ಗಂಡು ಮಗುವಾಗಿ ಜನಿಸುತ್ತದೆ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ, ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ, ಇದರ ಗುಣಕ್ಕೆ ಕಾರಣವಾಗಿರುವಂತಹ ಜೀನ್ಗಳನ್ನ RR, ಕ್ಯಾಪಿಟಲ್ RR ಇಂದ ಸಂಕೇತಿಸೋಣ. ಮತ್ತೆ ಬಿಳಿ ಹೂ ಬಿಡುವಂತಹ ಬಟಾಣಿ ಸಸ್ಯ, ಇದನ್ನ ಸ್ಮಾಲ್ RR, ಆ ಗುಣಕ್ಕೆ ಕಾರಣವಾಗಿರುವಂತಹ ಜೀನ್ಗಳ ಸಂಕೇತವನ್ನು ಸ್ಮಾಲ್ RR ಎಂದು ಬರೆಯೋಣ. ಈಗ ಕೆಂಪು ಹೂ ಬಿಡುವಂತಹ ಸಸ್ಯವು ಉತ್ಪತ್ತಿ ಮಾಡುವಂತಹ ಲಿಂಗಾಣು ಕ್ಯಾಪಿಟಲ್ R, ಬಿಳಿ ಹೂ ಬಿಡುವಂತಹ ಬಟಾಣಿ ಸಸ್ಯ ಉತ್ಪತ್ತಿ ಮಾಡುವಂತಹ ಲಿಂಗಾಣು ಸ್ಮಾಲ್ R. ನೋಡಿ, ಲಿಂಗಾಣುಗಳು ಇವೆರಡರ ಸಂಯೋಜನೆಯಿಂದ ಕ್ಯಾಪಿಟಲ್ R, ಸ್ಮಾಲ್ R. ಈಗ ನಮಗೆ F1 ಪೀಳಿಗೆ ಸಿಕ್ಕಿದೆ. F1 ಪೀಳಿಗೆಯಲ್ಲಿ R ಗುಣ ಏನು? ಪ್ರಬಲ ಗುಣ, ಕೆಂಪು ಹೂ ಬಿಡೋದು. ಸೊ ಈಗ F1 ನಲ್ಲಿ ಎಲ್ಲಾ ಸಸ್ಯಗಳು ಕೆಂಪು ಹೂ ಬಿಡುವ ಸಸ್ಯಗಳಾಗಿವೆ. ಕೆಂಪು ಹೂ ಬಿಡುವ ಸಸ್ಯಗಳಾಗಿವೆ. ಈಗ F1 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳನ್ನ ನಾವು F2 ಪೀಳಿಗೆಯನ್ನ ಪಡೆಯುವುದಕ್ಕಾಗಿ ಅವುಗಳನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸೋಣ. ಈಗ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡಿಸಿದಾಗ ಅವುಗಳ ಲಿಂಗಾಣುಗಳು ಕ್ಯಾಪಿಟಲ್ R ಮತ್ತು ಸ್ಮಾಲ್ R, ಕ್ಯಾಪಿಟಲ್ R ಮತ್ತು ಸ್ಮಾಲ್ R. ಇದನ್ನ ನಾವು ಒಂದು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸೋಣ. ಈಗ ಇದು ಗಂಡು ಲಿಂಗಾಣು, ಇದು ಹೆಣ್ಣು ಲಿಂಗಾಣು. ಗಂಡು ಲಿಂಗಾಣು ಬರೆಯೋಣ ಕ್ಯಾಪಿಟಲ್ R, ಸ್ಮಾಲ್ R. ಇಲ್ಲೂ ಕೂಡ ಹೆಣ್ಣು ಲಿಂಗಾಣು ಕ್ಯಾಪಿಟಲ್ R, ಸ್ಮಾಲ್ R. ಇವುಗಳ ಸಂಯೋಜನೆಯನ್ನ ಮಾಡೋಣ, ಕ್ರಾಸ್ ಮಾಡೋಣ. ಕ್ಯಾಪಿಟಲ್ RR, ನೆಕ್ಸ್ಟ್ ಕ್ಯಾಪಿಟಲ್ R, ಸ್ಮಾಲ್ R, ಸ್ಮಾಲ್ R, ಕ್ಯಾಪಿಟಲ್ R. ಕ್ಯಾಪಿಟಲ್ R ಅನ್ನ ಮೊದಲು ಬರೆಯೋಣ, ಪ್ರಬಲ ಗುಣ. ನೆಕ್ಸ್ಟ್ ಸ್ಮಾಲ್ R, ಕ್ಯಾಪಿಟಲ್ R, ಸ್ಮಾಲ್ R, ಸ್ಮಾಲ್ R. ಈಗ ನಮಗೆ F2 ಪೀಳಿಗೆ ದೊರೆತಿದೆ. ಇಲ್ಲಿ ದೊರೆತಂತ ಸಸ್ಯಗಳ ಅನುಪಾತವನ್ನು ನೋಡಿದರೆ ಕೆಂಪು ಹೂ ಬಿಡುವ ಸಸ್ಯಗಳೆಷ್ಟು? 3. ಬಿಳಿ ಹೂ ಬಿಡುವ ಸಸ್ಯಗಳು 1, 3:1. ಇಲ್ಲಿ ವ್ಯಕ್ತರೂಪ ನಮೂನೆ ನೋಡಿ, ವ್ಯಕ್ತರೂಪ ನಮೂನೆಯನ್ನು ಬರೆಯೋಣ. ಫಿನೋಟಿಪಿಕ್ ರೇಷಿಯೋ, ವ್ಯಕ್ತರೂಪ ನಮೂನೆ 3:1. ಜೀನೋಟಿಪಿಕ್ ರೇಷಿಯೋ, ಜೀನ್ ನಮೂನೆ ಅನುಪಾತ. ಸೊ ಒಂದು ಶುದ್ಧ ಕೆಂಪು ಹೂ ಬಿಡುವ ಸಸ್ಯ, 2 ಕೆಂಪು ಬಿಳಿ ಮಿಶ್ರಿತ ಹೂ ಬಿಡುವ ಸಸ್ಯ, 1 ಶುದ್ಧ ಬಿಳಿ ಹೂ ಬಿಡುವಂತಹ ಸಸ್ಯವಾಗಿದೆ. 1:2:1. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 36. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿರ್ವಹಿಸುವ ಹಾರ್ಮೋನುಗಳನ್ನು ಹೆಸರಿಸಿ. 1ನೇದು
ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್. ನೆಕ್ಸ್ಟ್ ಎರಡನೇದು, ತುರ್ತು ಪರಿಸ್ಥಿತಿಯ ಸಂದರ್ಭಗಳನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಅಡ್ರಿನಲಿನ್. 3, ಕೊಬ್ಬುಗಳು, ಪ್ರೋಟೀನ್ಗಳು ಮತ್ತು ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಥೈರಾಕ್ಸಿನ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂವತ್ತೇಳನೇ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇದೆ ನೋಡಿ. ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಪ್ಟಮ್ ಮತ್ತು ಬಲಹೃತ್ಕರಣವನ್ನ ಕೊಡಲಾಗಿದೆ ನೋಡಿ. ಸೆಪ್ಟಮ್ಮು ಇದು ಸೆಪ್ಟಮ್, ಬಲಹೃತ್ಕರಣ ಯಾವುದು? ಇದು ಬಲಹೃತ್ಕರಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 38A, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಇದೆ ನೋಡಿ. ಯಾಂತ್ರಿಕ ವಿಧಾನ, ಇದರಲ್ಲಿ ಕಾಂಡೋಮ್ ಬಳಕೆ, ಕಾಪರ್ ಟಿ ಬಳಕೆ ಅಥವಾ ವಂಕಿಯನ್ನ ಬಳಸಿ ಗರ್ಭ ನಿರೋಧಕತೆಯನ್ನು ತಡೆಯಬಹುದು. ನೆಕ್ಸ್ಟ್ ಮೌಖಿಕ ವಿಧಾನ, ಇದರಲ್ಲಿ ಮಾತ್ರೆಗಳ ಸೇವನೆ ಮಾಡುವುದರಿಂದ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಬಹುದು. 3ನೇದು ಶಸ್ತ್ರಚಿಕಿತ್ಸಾ ವಿಧಾನ, ಪುರುಷರಲ್ಲಿ ವೀರ್ಯನಾಳಕ್ಕೆ ತಡೆಯೊಡ್ಡುವುದು, ಮಹಿಳೆಯರಲ್ಲಿ ಅಂಡನಾಳಕ್ಕೆ ತಡೆಯೊಡ್ಡುವುದು. ನೆಕ್ಸ್ಟ್ ಬಿ ಪ್ರಶ್ನೆಯನ್ನ ನೋಡೋಣ. 38B, ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರಾಸ್ಟೇಟ್ ಗ್ರಂಥಿಯ ಕಾರ್ಯವೇನು ಅಂತ ಇದೆ ನೋಡಿ. ವೀರ್ಯನಾಳವನ್ನ ನೋಡೋಣ, ಅದರ ಕಾರ್ಯವನ್ನ ನೋಡೋಣ. ಓಕೆ, ಇದು ವೀರ್ಯನಾಳ. ವೃಷಣಗಳು ಉತ್ಪತ್ತಿ ಮಾಡಿದ ವೀರ್ಯಾಣುಗಳನ್ನ ಸಾಗಾಣಿಕೆ ಮಾಡುತ್ತದೆ, ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ನೆಕ್ಸ್ಟ್ ಪ್ರಾಸ್ಟೇಟ್ ಗ್ರಂಥಿ, ಇದು ಪ್ರಾಸ್ಟೇಟ್ ಗ್ರಂಥಿ ನೋಡಿ, ಇದು ಪ್ರಾಸ್ಟೇಟ್ ಗ್ರಂಥಿ. ಇದು ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ನೆಕ್ಸ್ಟ್ ಸಿ ಪ್ರಶ್ನೆಯನ್ನ ನೋಡೋಣ. ಓಕೆ, ಸಿ ಪ್ರಶ್ನೆ ನೋಡಿ. ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ಇದೆ. ಋತುಚಕ್ರ ನೋಡಿ, ಅಂಡಾಶಯಗಳು ಉತ್ಪತ್ತಿ ಮಾಡಿದಂತಹ ಅಂಡವು ಒಂದು ವೇಳೆ ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಇರುತ್ತದೆ. ಈ ಗರ್ಭಕೋಶದ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ನಂತರ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯನ್ನು ಸ್ರವಿಸಿ ಆ ಅಂಡವನ್ನು ಯೋನಿಯ ಮೂಲಕ ಹೊರಹಾಕುತ್ತದೆ. ಇದನ್ನು ಋತುಸ್ರಾವ ಎಂದು ಕರೆಯುತ್ತಾರೆ ಅಥವಾ ಋತುಚಕ್ರ ಎಂದು ಕರೆಯುತ್ತಾರೆ. ಇದು ಪ್ರತಿ ತಿಂಗಳು ಈ ಪ್ರಕ್ರಿಯೆ ನಡೆಯುತ್ತಾ ಇರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಥವಾ ಪ್ರಶ್ನೆ 38ನೇ ಅಥವಾ ಪ್ರಶ್ನೆ ನೋಡಿ. ಅದರಲ್ಲಿ ಎ ಪ್ರಶ್ನೆ, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ ನೋಡಿ. ಇದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ತೋರಿಸುವಂತಹ ಚಿತ್ರ. ಮತ್ತೆ ಇದು ಪರಕೀಯ
ಪರಾಗಸ್ಪರ್ಶವನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ತೋರಿಸುವಂತ ಚಿತ್ರವಾಗಿದೆ. ಸೊ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು ಅಂತಂದ್ರೆ, ಒಂದು ಹೂವಿನಲ್ಲಿರುವಂತ ಕೇಸರದಲ್ಲಿರುವ ಪರಾಗರೇಣುಗಳು ಅದೇ ಹೂವಿನ ಸಲಾಕಾಗ್ರಕ್ಕೆ, ಇದು ಸಲಾಕಾಗ್ರ, ಅದೇ ಹೂವಿನ ಸಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದು ಕರೆಯುತ್ತಾರೆ. ಒಂದು ಹೂವಿನ ಕೇಸರದಲ್ಲಿರುವ ಪರಾಗರೇಣುಗಳು ಬೇರೊಂದು ಹೂವಿನ ಸಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಎಂದು ಕರೆಯುತ್ತಾರೆ. ಇದು ದ್ವಿಲಿಂಗಿ ಹೂಗಳಲ್ಲಿ ನಡೆಯುತ್ತದೆ. ದ್ವಿಲಿಂಗಿ, ಇವು ಏಕಲಿಂಗಿಯಲ್ಲೂ ಕೂಡ ನಡೆಯುತ್ತದೆ. ಇದು ಏಕಲಿಂಗಿ ಹೂಗಳಲ್ಲಿ ಮತ್ತು ದ್ವಿಲಿಂಗಿ ಹೂವುಗಳಲ್ಲೂ ಕೂಡ ನಡೆಯುತ್ತದೆ. ಈಗ ಇಲ್ಲಿ ಕೇಸರದಲ್ಲಿರುವ ಪರಾಗರೇಣುಗಳನ್ನ ಒಂದು ಹೂವಿನಿಂದ ಬೇರೊಂದು ಹೂವಿಗೆ ವರ್ಗಾವಣೆ ಮಾಡಲು ಮಾಧ್ಯಮದ ಅವಶ್ಯಕತೆ ಇದೆ. ಕೀಟಗಳ ಮೂಲಕ, ಪ್ರಾಣಿಗಳ ಮೂಲಕ, ನೀರಿನ ಮೂಲಕ ಮತ್ತು ಗಾಳಿಯ ಮೂಲಕ ಪರಾಗರೇಣುಗಳನ್ನ ವರ್ಗಾಯಿಸಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಯುವಂತೆ ಮಾಡುತ್ತವೆ. ಅಂದ್ರೆ ಅಲ್ಲಿ ಮಾಧ್ಯಮದ ಅವಶ್ಯಕತೆ ಇದೆ, ಇಲ್ಲಿ ಮಾಧ್ಯಮದ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳೇನು ಅಂತಂದ್ರೆ, ನೋಡಿ, ನಿಷೇಚನದ ನಂತರ ಹೂವಿನಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಇಲ್ಲಿ ಪರಾಗರೇಣುಗಳು ಸಲಾಕಾಗ್ರಕ್ಕೆ ವರ್ಗಾವಣೆ ಆದ್ಮೇಲೆ ಪರಾಗದ ಮೊಳಕೆ ಬಂದು ಅಂಡಾಣುವನ್ನ ಸೇರುತ್ತೆ. ಇಲ್ಲಿ ಯುಗ್ಮಜ ಹಲವು ಬಾರಿ ಒಂದು ಭ್ರೂಣವನ್ನ ಉಂಟು ಮಾಡುತ್ತೆ. ಈ ಭ್ರೂಣವು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತದೆ ಮತ್ತು ನಿಧಾನವಾಗಿ ಬೀಜವಾಗಿ ಮಾರ್ಪಾಡಾಗುತ್ತದೆ. ನಂತರ ಈ ಅಂಡಾಶಯವು ಕ್ಷಿಪ್ರವಾಗಿ ಮಾಗಿ ಹಣ್ಣಾಗುತ್ತದೆ. ನಂತರ ಪುಷ್ಪದಳ ಮತ್ತೆ ಕೇಸರಗಳು ಮತ್ತೆ ಸಲಾಕಾಗ್ರ ಸುಕ್ಕಾಗಿ ಉದುರಿ ಹೋಗುತ್ತವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಇದೆ. ಓಕೆ, ಕಾಯಜ ಸಂತಾನೋತ್ಪತ್ತಿ ಎಂದರೆ ಸಸ್ಯದ ಎಲೆಯ ಭಾಗ, ಕಾಂಡದ ಭಾಗ ಅಥವಾ ಬೇರಿನ ಭಾಗಗಳಿಂದ ಹೊಸ ಸಸ್ಯಗಳನ್ನು ಸೃಷ್ಟಿಸುವಂತಹ ಸಂತಾನೋತ್ಪತ್ತಿಯ ವಿಧಾನವನ್ನು ಕಾಯಜ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ. ನೋಡಿ, ಇವುಗಳಲ್ಲಿ ಈ ಒಂದು ವಿಧಾನದಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಶೀಘ್ರವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ನಂತರ ಬೀಜ ಉತ್ಪಾದಿಸದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತವಾಗಿದೆ. ಮತ್ತೆ ಅನುವಂಶೀಯವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತವೆ. ಮತ್ತೊಂದು, ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನ ಈ ಸಂತಾನೋತ್ಪತ್ತಿಯ ವಿಧಾನದಿಂದ ಪಡೆಯಲಾಗುತ್ತದೆ. ಕಡಿಮೆ ಸಮಯ, ಕಡಿಮೆ ಸ್ಥಳ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಈ ವಿಧಾನದ ಮೂಲಕ ಬೆಳೆಯಬಹುದು. ಓಕೆ, ಇದುವರೆಗೂ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಜೀವಶಾಸ್ತ್ರ ವಿಭಾಗದ ಎಲ್ಲಾ ಪ್ರಶ್ನೆಗಳನ್ನ ನಾವು ಒಂದು ವಿಶ್ಲೇಷಣೆಯನ್ನ ಮಾಡುತ್ತಾ ಅವುಗಳಿಗೆ ಉತ್ತರವನ್ನ ಕಂಡುಕೊಂಡಿದ್ದೀವಿ. ಸೊ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.